ನಡಿಯಮ್ಮ ಸ್ವೀಟ್ಸ್ ಹಣ್ಣು ತಗೊಂಬರೋಣ. ಸ್ವೀಟ್ಸಾ? ಯಾಕ? ಮೌ ಬಾಣಂತಿ ಮಗು ನೋಡಕ್ ಹೋಯ್ತಾ ಇರೋದು, ಹಂಗೆ ಹೋಯ್ತಾರಾ? ನಡಿಯಮ್ಮ ತಗೊಂಬರೋಣ. ಅವಳು ನಮ್ಮ ಮನೆಗ್ ಬರ್ತಾ ಖಾಲಿ ಕೈ ಎಳ್ಳಾಡ್ಸ್ಕೊಂಡ್ ಬರ್ತಾಳೆ. ನಾವ್ ಯಾಕೋ ಎಲ್ಲ ಹೊತ್ಕೊಂಡೋಗ್ಬೇಕು? ಸುಮ್ಮನ್ ನಡಿ. ಮೌ ಬರೀ ಕೈಯಲ್ಲಿ ಹೋದ್ರೆ ಏನ್ ಅನ್ಕೊಳ್ಳಲ್ಲ ಅವರು. ಏನ್ ಅನ್ಕೊಳಲ್ಲ, ಮುಚ್ಕೊಂಡ್ ನಡಿಯ, ನೋಡ್ಕೋತೀನಿ ನಾನು. ಮುಂದೆ ಯಾವ್ದು ಅಂಗಡಿಗಳಿಲ್ಲ, ಈಗ್ಲೇ ಹೇಳ್ತಾ ಇದ್ದೀನಿ. ಗೊತ್ತಿದೆ, ಹೇಳಿದ್ ನಡಿಯ. ಕುಸ್ಮಾ. ಓ ಅಕ್ಕ, ಬನ್ನಿ ಅಕ್ಕ ಬನ್ನಿ, ಬಾಗವ್ರು ಒಳಗಡೆ ಬಾ. ಕುಸ್ಮಾ, ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಹಣ್ಣಿನ ಅಂಗಡಿ ಇದ್ಯಾ? ಹತ್ರದಲ್ಲಿ ಎಲ್ಲೂ ಇಲ್ಲ ಅಕ್ಕ, ಪೇಟೆಗೆ ಹೋಗ್ಬೇಕು. ಯಾಕೆ? ಅಯ್ಯ, ಈ ನನ್ ಮಗಂಗ್ ಮನೆಯಿಂದ ಹೊರಡ್ತಾನೆ ಹೇಳ್ದೆ, ಮಗು ಬಾಣಂತಿ ನೋಡಕ್ ಹೋಗ್ತೀವಿ, ಬರೀ ಗೈಯಲ್ಲಿ ಹೋಗೋದ್ ಬೇಡ, ಹಣ್ಣಾದ್ರೂ ತಗೊಂಡ್ ಹೋಗೋಣ ಅಂತ. ಮುಂದ್ ನಿಲ್ಸ್ತೀನಿ ಅಂತ ಸೀದಾ ಮನೆ ಹತ್ರ ಕರ್ಕೊಂಡ್ ಬಂದ್ಬಿಟ್ಟ. ಅದಕ್ಕೆ ಹಣ್ಣಾದ್ರೂ ತರ್ಸೋಣ ಅಂತ. ಏನ್ ಮುಖ ನೋಡ್ತೀಯ? ತಗೋ, ಹಣ್ಣಾದ್ರೂ ತಗೊಂಬಾ ಹೋಗು. ನಿನ್ಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಖಾಲಿ ಕೈಯಲ್ಲಿ ಬರ್ತೀಯ. ನಾನು ಹಂಗೆ ಅನ್ಕೊಂಡೆ. ಹೋಗು, ತಗೊಂಬೋಗು. ಅಯ್ಯೋ, ಏನು ಬೇಡ ಬಿಡಕ್ಕ, ಅವ್ರಿವ್ರು ತಂದ್ ಕೊಟ್ಟಿರದೆ ಫ್ರಿಜ್ ಅಲ್ಲಿ ಬಿದ್ದವೆ. ನನ್ ಮಗಳು ಏನು ತಿನ್ನೋದೇ ಇಲ್ಲ ಅಂತಾಳೆ. ಸ್ವೀಟ್ಸ್ ಆದ್ರೂ ತರಿಸ್ತೀನಿ ಇರಕ್ಕ. ಹೋಗು, ತಗೊಂಬ ಹೋಗು. ಏನು ಬೇಡಕ್ಕ, ಬನ್ನಿ ಒಳಗಡೆ. ಬಿಸ್ಕೆಟ್ ಆದ್ರೂ ತರಿಸ್ತೀನಿ. ಅಯ್ಯೋ, ಏನು ಬೇಡ ಅಕ್ಕ, ನಾನೇ ಹೇಳ್ತಾ ಇದ್ದೀನಲ್ಲ, ಬನ್ನಿ. ಬೇಡವಂತ ಕೊಡ. 1000 ರೂಪಾಯಿ ಐಟಮ್ ಕಮ್ಮಿ ಇಲ್ದೆ ಒಬ್ರು ಮನೆಗೆ ಹೋದವಳಲ್ಲ ನಾನು. ನೋಡು, ನಿನ್ನಿಂದ ಈಗ ಕುಸ್ಮನ್ ಮನೆಗೆ ಖಾಲಿ ಕೈ ಬರೋಂಗಾಯ್ತು ಅಲ್ವಾ ಕುಸ್ಮಾ? ಕುಸ್ಮಾ, ಒಂಚೂರು ಫ್ಯಾನ್ ಹಾಕಿ ತೊಟ್ ನೀರ್ ಕೊಡವ. ಸರಿ ಅಕ್ಕ, ಬಂದೆ. ಏನ್ ಡೌ ಮಾಡ್ತೀಯಮ್ಮ? ಹಿಂಗೆಲ್ಲ ದುಡ್ಡು ಉಳ್ಸಿನೇ ನೀನ್ ಇಷ್ಟುದ್ದ ಇಷ್ಟಪ್ಪ ಮಾಡಿ ಬೆಳ್ಸಿರೋದು. ಮುಚ್ಕೊಂಡ್ ಕುತ್ಕೋ. ತಗೊಂಡು ಕುಸ್ಮಾ, ಮಗು ಬಾಣಂತಿ ಎಲ್ಲಿ? ಈಗ 10 ನಿಮಿಷದ ಮುಂಚೆ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋದ್ರು. 1-2 ಅವರ್ ಬಂದ್ಬಿಡ್ತಾರೆ. ಕುತ್ಕೊಳ್ಳಿ ಅಕ್ಕ. ಕೂತ್ಕೊಳಕೇನಿಲ್ಲ, ನನ್ಗೆ ಸುಮ್ನೆ ಕೂತ್ ಅಭ್ಯಾಸ ಇಲ್ಲ. ಏನಾದ್ರೂ ಒಂದ್ ಮಾಡ್ತಾ ಇರ್ಬೇಕು. ಒಂದ್ ಕೆಲ್ಸ ಮಾಡು ಕುಸ್ಮಾ, ಅಕ್ಕಿ ತಂದು ಕೊಟ್ಬಿಡು, ಸೋಸ್ ಕೊಡ್ತೀನಿ. ಸರಿ. ಸೋಸು. ಓಹೋ, ಓಹೋ. ಹಲೋ, ಬಂದ್ಬಿಟ್ರಾ? ಇನ್ನು ಅರ್ಧ ಗಂಟೆಲಿ ಬರ್ತೀವಿ ನೋಡಿ. ಬಂದ್ವಿ. ಅಯ್ಯೋ ಕುಸ್ಮಾ, ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ವಿ. ವೆರಿಫಿಕೇಶನ್ಗೆ ಸಾಯಂಕಾಲ ಬರ್ತೀವಿ ಅಂದ್ರು. ನೋಡಿದ್ರೆ ಈಗ್ಲೇ ಬಂದ್ಬಿಟ್ಟಿದ್ದಾರೆ. ನಾವು ಹೋಗ್ಬಿಟ್ಟು ಬಂದ್ಬಿಡ್ತೀವಿ, ಸರಿನಾ? ಮಗು ಬಾಣಂತಿಗೆ ನಿಧಾನಕ್ಕೆ ಬರಕ್ಕೆ ಹೇಳು. ಇನ್ನೊಂದಿನ ಬಂದು ನೋಡ್ಕೊತಿಲ್ಲ. ಬಾಯ್ ಮಾತು ಕೇಳಿದ್ರೆ ಒಂದು ಮೂಟೆ ಕೊಟ್ಲಲ್ಲ ಸೋಸು ಅಂತ. ನೋಡಿ ದರಿದ್ರದವ್ರಿಗೆ ಒಂದು ಕಡಿಯಾರ ತಗೊಳ್ಳೋ ಯೋಗ್ಯತೆ ಇಲ್ಲ. ನಮ್ದ್ರಲ್ಲೇ ಟೈಮ್ ನೋಡ್ತಾರೆ. ಮೊದ್ಲು ಬೀರು ಎತ್ತಿಡ್ಬೇಕು. ಯಾರಮ್ಮ ನಿನ್ ಫೋನ್ ಕಳ್ಳ ಫೋನ್ ಮಾಡ್ತಾವನೆ? ಕಳ್ಳ ಅಲ್ಲ, ಕಾಲ. ಫಸ್ಟ್ ಹೆಸರು ಚೇಂಜ್ ಮಾಡು. ನಿಮ್ ಕಲಾ ನೋಡಿದ್ರೆ ಕಳ್ದೋಗ್ಬಿಡ್ತಾರ ಆಮೇಲೆ. ಹಲೋ ರೀ ಕಲಾ, ಹೇಳ್ರಿ. ಏನೂ ಇಲ್ಲ ರೀ, ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡ್ತಿದ್ದೆ. ಅದೇನ್ರಿ, ಈ ಸೀರಿಯಲ್ ಅಲ್ಲಿ ಹೀರೋಯಿನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನೋಡಕ್ಕೆ ಒಂಥರ ಬೇಜಾರಾಗತ್ತಪ್ಪ. ಚಾನಲ್ ಯಾಕೋ ಚೇಂಜ್ ಮಾಡಿದೆ? ಮುಚ್ಕೊಂಡು ಹಾಕೋ ಸೀರಿಯಲ್ನ. ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ಮಾತಾಡ್ಬಿಟ್ರ ಒಂದ್ ಕಣ್ಣಲ್ಲಿ ನೋಡ್ತಾ ಇದೀನಿ, ಇನ್ನೊಂದ್ ಕಿವಿಲ್ ಕೇಳಿಸ್ಕೊತಾ ಇದೀನಿ. ಮುಚ್ಕೊಂಡು ಹಾಕೋ ಸೀರಿಯಲ್. ನೋಡಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತೈತೆ. 2 ನಿಮಿಷ ಇರು, ಮ್ಯಾಚ್ ನೋಡ್ಕೊಬಿಡ್ತೀನಿ. ಸೀರಿಯಲ್ ನೋಡ್ಬೇಕು, ಅಡ್ವರ್ಟೈಸ್ಮೆಂಟ್ ನೋಡ್ಬೇಕು. ಕ್ರಿಕೆಟ್ ಪಕೆಟ್ ಎಲ್ಲ ನಿನ್ ಮೊಬೈಲಲ್ಲಿ ನೋಡ್ಕೊ. ಅಯ್ಯ, ನನ್ನ ಮಗ ಕಣ್ರಿ, 5 ನಿಮಿಷನೂ ನೆಮ್ಮದಿಯಾಗಿ ಸೀರಿಯಲ್ ನೋಡಕ್ ಬಿಡಲ್ಲ. ಇವನ ಹತ್ರ ಎಣ್ಗೆ ನನ್ಗಂತೂ ಸಾಕಾಗೋಗಿದೆ ನೋಡಿ. ಓಹೋ ಶಂಕರ, ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಚೆನ್ನಾಗಿದ್ದೇನಪ್ಪ, ನೀ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ಬಾಪ್ಪ ಕೂತ್ಕೋ, ನೀರ್ ತಗೊಂಡ್ಬರ್ತೀನಿ. ಸರಿ. ಗೌರವ್ ಅಣ್ಣ, ಚೆನ್ನಾಗಿದ್ಯಾ ಅಣ್ಣ? ಕೂತ್ಕಣ. ಹೂನಪ್ಪ, ಆರಾಮೇನಪ್ಪ? ಅಣ್ಣ, ನೀ ಆರಾಮಣ್ಣ? ಏನೋ ನೋಡಪ್ಪ, ಹಿಂಗಿದೀವಿ. ತಗೋ ಶಂಕರ. ಚಿಕ್ಕಮ್ಮ ಹೇಳಪ್ಪ. ಮದುವೆ ಸೆಟ್ ಆಗೈತೆ. ಓಹೋ, ಬಹಳ ಖುಷಿ ಆಯ್ತಪ್ಪ. ನೀವು ಗೌರವ ಮನೆಯವರೆಲ್ಲ ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಪ್ಪ, ಮಿಸ್ ಮಾಡಂಗಿಲ್ಲ. ಸದ್ಯ ಕೊನೆಗೂ ನಿನ್ ಮದ್ವೆ ಫಿಕ್ಸ್ ಆಯ್ತಲ್ಲ. ಪಾಪ ನಿಮ್ಮಮ್ಮ ತುಂಬಾ ಕೊರಗ್ತಿದ್ಲು. 40 ಆದ್ರೂ ನನ್ ಮಗಂಗಿನ್ನ ಯಾವ್ದು ಹೆಣ್ ಸೆಟ್ ಆಗಿಲ್ಲ ಅಂತ. ನಾನು ಅದೇ ಅನ್ಕೋತಿದ್ದೆ, ನೋಡಕ್ಕೆಷ್ಟು ಅಂದ ಚಂದವಾಗಿದ್ರು ಯಾಕಿನ್ನೂ ಒಂದ್ ಹೆಣ್ ಸೆಟ್ ಆಗಿಲ್ಲ ಅಂತ. ಅಯ್ಯೋ ಹ್ಞೂ ಚಿಕ್ಕಮ್ಮ, ನನಗೂ ಅದೇನ್ ಕಮ್ಮಿ ಆಗೈತೆ ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಹುಡುಗಿ ಒಪ್ಕೊಂಡ್ರೆ ಅವ್ರ ಅಪ್ಪ ಒಪ್ಕೊತಿರ್ಲಿಲ್ಲ, ಅವ್ರ ಅಪ್ಪ ಒಪ್ಕೊಂಡ್ರೆ ಹುಡುಗಿ ಒಪ್ಕೊತಿರ್ಲಿಲ್ಲ, ಅವ್ರಿಬ್ರು ಒಪ್ಕೊಂಡ್ರೆ ಅವ್ರ ಫ್ಯಾಮಿಲಿ ಒಪ್ಕೊತಿರ್ಲಿಲ್ಲ. ಏನೋ ಒಂದಾಗ ಕ್ಯಾನ್ಸಲ್ ಆಗ್ತಾ ಇತ್ತು. ನನಗಂತೂ
ಒಂದ್ ಮದ್ವೆ ಆದ್ರೆ ಸಾಕು ಅನ್ಸ್ಬಿಟ್ಟೈತೆ. ಅಣ್ಣ ಎಲ್ಲ ಕರೆಕ್ಟಾಗಿ ಆದ್ರೆ ತಿರುಪ್ತಿಗೆ ಬಂದು ಮುಡಿ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಬಿಡು. ಏಯ್ ಸುಮ್ ಕೂತ್ಕೊಳ. ಮೂಡಿ ಕೊಡಕ್ಕೆ ಒಂದ್ ತಲೆಯಲ್ಲಿ ಕೂದ್ಲೆಲ್ಲ ಐತೆ. ಇದ್ದಿದ್ರೆ ಯಾವಾಗ ಮದ್ವೆ ಆಗಿರೋದು. ಶಂಕರ, ಶಾಪಿಂಗ್ ಎಲ್ಲ ಆಯ್ತೇನಪ್ಪ? ಚಿಕ್ಕಮ್ಮ ನಾನ್ ಬರ್ತೀನಿ. ಮನೆಗೆ ಹೋದ್ಮೇಲೆ ಫೋನ್ ಮಾಡು ಶಂಕರ. ಅದೇನ್ ಕರ್ಮ ಮಾಡಿದ್ಲೋ ಇವಳು. ಸೀರಿಯಲ್ಲೋ ಅದೇನ್ ಕರ್ಮ ಮಾಡಿದಾಳೋ ಅವಳು. ಏಯ್ ನಿಂತ್ಕೊಳ. ಯಾಕಮ್ಮ? ಯಾಕೋ ಕಣ್ ರೆಡ್ ಆಗಿದೆ? ಕುಡ್ಕೊಂಬಂದಿದ್ಯಾ? ಇಲ್ಲ ಕಣಮ್ಮ. ಊದೋ. ಪ್ರಾಮಿಸ್ ಇಲ್ಲ ಕಣಮ್ಮ. ಮುಚ್ಕೊಂಡುದೋ. ಅಮ್ಮ ಇಲ್ಲ ಕಣಮ್ಮ. ನಿನ್ನ ಹಣಗ್ಲಿ ಇಲ್ಲ ಕಣಮ್ಮ. ಬೇಕಾದ್ರೆ ಚೇತು ಫೋನ್ ಮಾಡ್ಬಿಟ್ಟು ಕೇಳು. ಇಷ್ಟೋ ತನಕ ಅವ್ರ ಮನೇಲಿ RCB ಮ್ಯಾಚ್ ನೋಡ್ತಾ ಇದ್ದೆ. ಹಲೋ ಚೇತು. ಹಲೋ ಹೇಳಿ ಆಂಟಿ. ಗೌರವ್ ನಿಮ್ಮನೆಗ್ ಬಂದಿದ್ನಪ್ಪ? ಹ್ಞೂ ಆಂಟಿ, ಇಷ್ಟೊತ್ತು ಜೊತೆಲೇ ಇದ್ದ, ಈಗ ತಾನೇ ಹೊಲ್ಟ. ಹೌದಾ? ಗೌರವ್ ಅಂತೂ ಯಾವಾಗ್ಲೂ ನಿನ್ ಬಗ್ಗೆನೆ ಮಾತಾಡ್ತಿರ್ತಾನಪ್ಪ. ಏನಂತ ಹೇಳ್ತಿರ್ತಾನ ಆಂಟಿ? ಆ ಚೇತು 5 ಪೈಸಾ ದುಡ್ಡು ಖರ್ಚು ಮಾಡಲ್ಲ, ನನ್ನ ಹತ್ರನೇ ಖರ್ಚು ಮಾಡಿಸಿ ಮಾತಲ್ಲೇ ಮಲೇಷ್ಯಾ ತೋರಿಸ್ತಾನೆ, ಕಂಜೂಸ್ ನನ್ ಮಗ ಅಂತಿರ್ತಾನೆ. ಹಂಗೇನಿಲ್ಲ ಆಂಟಿ, ನಾನು ಖರ್ಚು ಮಾಡ್ತೀನಿ. ಇವಾಗ ತಾನೇ ನನ್ ದುಡ್ಡಲ್ಲಿ 2 ಬಿಯರ್ ಕುಡ್ಕೊಂಡು 1/2 ಪ್ಯಾಕ್ ಸಿಗರೇಟ್ಸ್ ಎತ್ಕೊಂಡು ಹೋದ ಮತ್ತೆ. ಚಿಕ್ಕಪ್ಪ ಫೋನ್ ಮಾಡ್ತೈತೆ. ಹೇಳ್ ಚಿಕ್ಕಪ್ಪ. ಎಲ್ಲಿದ್ಯವ? ಮನೇಲಿ. ಊಟ? ಈಗ ಅಮ್ಮ ಮಟನ್ ಸಾರು ಮಾಡ್ಬಿಟ್ಟು ಮುದ್ದೆ ತಿರುಗಿ ಇಕ್ಕಿತ್ತು, ಊಟ ಕುಂತಿದೀವಿ. ಹೌದಾ? ಬೆಂಗಳೂರಲ್ಲಿ ಒಂಚೂರು ಕೆಲಸ ಎತ್ಕೊಂಡು ಬಂದಿದ್ದೆ. ನಿಮ್ಮನೆ ರೋಡಲ್ಲೇ ಇದ್ದೀನಿ. 2 ನಿಮಿಷ ಬಂದ್ಬಿಟ್ಟೆ. ನಂಗೂ ಒಂದ್ ಎಲೆ ಹಾಕಿರವ? ಚಿಕ್ಕಪ್ಪ. ಸರಿ ಸರಿ. ಮಾಡಿರೋದು 1/2 kg ಮಟನ್. ಚಿಕ್ಕಪ್ಪ ಒಬ್ಬಂಗೆ ಸಾಲಲ್ಲ, ಏನಮ್ಮ ಮಾಡೋದು? ಮೊದ್ಲೇ ನಿಮ್ ವಂಶದವ್ರು ಬಾಡು ಅಂದ್ರೆ ಬಾಯ್ ಬಿಡ್ತವೆ. ಎಲ್ಲಿಂದ ತರೋದು ಮಟನ್ನ? ಏನಾದ್ರು ಪ್ಲಾನ್ ಮಾಡಮ್ಮ. ಬನ್ನ ಲೇ, ಈ ಲಿವರ್ ನಾನ್ ನಿಮ್ ಚಿಕ್ಕಪ್ಪಂಗೆ ಎತ್ತಿಡು. ಪಾಪ ಚಿಕ್ಕಪ್ಪ ಲಿವರ್ ಅಂದ್ರೆ ಆಸೆ ಪಡ್ತಾನೆ. ಓ ಕಣಮ್ಮ. ನೋಡು, ನಿಮ್ ಚಿಕ್ಕಪ್ಪ ಊಟಕ್ ಬಂದಾಗ 1-2 ಲಕ್ಷ ಇಸ್ಕೊಳ್ಳೋಣ. ಈಸ್ಕೊಂಡು ಈ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋಣ. ಅಲ್ಲ ಕಣಮ್ಮ, ಚಿಕ್ಕಪ್ಪ ಕೊಡ್ತದ? ಕೊಡ್ದೆ ಏನ್ ಮಾಡ್ತಾನೆ? ಹೆಣ್ರ ಮಕ್ಕಳ 1-2 ಎಕ್ಸ್ಟ್ರಾ ಮಟನ್ ಪೀಸ್ ಹಾಕಿ ಕೇಳೋಣ, ಕೊಡ್ತಾನೆ ಅಲ್ವಾ? ಕೊಡ್ತದ ಪಾಪ. ಇರು ಚಿಕ್ಕಪ್ಪ ಬರ್ಲಿ. ಚಿಕ್ಕಪ್ಪ ಬಂದ್ಮೇಲೆ ಹಾಕು. 2 ಮಟನ್ ಪೀಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು 2 ಲಕ್ಷ ಇಸ್ಕೊಳಕ್ಕೆ ಸ್ಕೆಚ್ ಹಾಕ್ತಾವ್ರಲ್ಲಪ್ಪ. ಕೊರೋನಾ ಟೈಮಲ್ಲಿ ಇಸ್ಕೊಟ್ಟಿರೋ ದುಡ್ಡಿಗೆ ಇನ್ನೂ ಬಡ್ಡಿ ಕಟ್ತಾ ಇದ್ದೀನಿ. ಈ 2 ಲಕ್ಷ ಎಲ್ಲಿಂದ ತರ್ಲಿ? ಇವ್ರ ಮನೆ ಬಾಡೂಟನು ಬೇಡ, ನಾನ್ ಬಡ್ಡಿ ಕಟ್ಟೋದು ಬೇಡ. ಅಪ್ಪ ಬದಿಕತ್ತು ಈ ಬಡ ಜೀವ. ಫೋನ್ ಬೇರೆ. ಇವನ್ ಯಾಕೆ ಫೋನ್ ಮಾಡ್ತಾವನೆ? ಹೇಳವಾ? ಹಲೋ ಚಿಕ್ಕಪ್ಪ, ಎಲ್ಲಿದ್ದೀಯ ಚಿಕ್ಕಪ್ಪ? ಅಯ್ಯೋ, ನಿಮ್ಮನೆ ಕಡೆಗೆ ಹೊಲ್ಟಿದೆ ಕಣವ. ಅರ್ಜೆಂಟಾಗಿ ಊರಿಂದ ಫೋನ್ ಬಂದ್ಬಿಡ್ತು. ಬಾಣ ಕರ ಹಾಕೈತಂತೆ. ಹೆಂಗು ಮುಂದಿನ ವಾರ ಒಟ್ಟಿಗೆ ಗಿಣ್ಣಾಲ್ ತಂದ್ಬಿಡ್ತೀನಿ ಬಿಡವಾ. ಅಯ್ಯೋ, ಅಮ್ಮ ನಿಂಗೆ ಅಂತ ಲಿವರ್ ಪೀಸ್ ಎತ್ತಕೈತೆ, ನಂಗೂ ಕೊಡ್ತಾ ಇಲ್ಲ ತಿನ್ನಕ್ಕೆ. ಎಲ್ಲಿದ್ದೀಯ ಹೇಳು, ಹೋಗ್ಲಿ ಬಾಕ್ಸಕ್ಕ ಬಂದ್ಬಿಡ್ತೀನಿ. ಬೇಡ ಕಣವ, ಬಸ್ಸಿನೇನು ಹೊಲ್ಟ್ಬಿಡ್ತು. 5 ನಿಮಿಷ ಅಷ್ಟೇ. ಹೋಯ್ತಾದೆ. ಚಿಕ್ಕಪ್ಪ ನೋಡು ಚಿಕ್ಕಪ್ಪ, ಯಾವಾಗ್ಲೂ ಹಿಂಗೆ ಮಾಡ್ತೀಯ ನೀನು. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ಬೇಕು, ಆಯ್ತಾ? ಖಂಡಿತ ಬರ್ತೀನಿ ಕಣವ. ಮಿಸ್ ಮಾಡ್ಬೇಡ. ಹಾಲುಂಡ ತವರು ಪಿಕ್ಚರ್ ಸಾಂಗ್. ಅಮ್ಮ ಏನೋ ಮೊನ್ನೆ ಫೋಟೋ ತೋರ್ಸ್ ಕೇಳ್ದಾಗ ಅಂದೆ. ಅಮ್ಮ ಏಪ್ರಿಲ್ ಫುಲ್ ಮಾಡ್ದೆ ಕಣಮ್ಮ. ನನಗೆ ಮದ್ವೆ ಇಷ್ಟ ಇಲ್ಲ, ಹೊರಡ್ತಾ ಇರಿ. ನಾನೇನು ಇವಳನ್ನ ಸುಮ್ಮನೆ ಮದ್ವೆ ಆಗ್ಬಿಟ್ಟು ಬಂದಿಲ್ಲ. ನೀನ್ ಇವಾಗ ಶ್ರೀಶಕ್ತಿ ಸಂಘಕ್ಕೋತಿಯಲ್ಲ, ಎಷ್ಟು ಸಲ ಕೊಡ್ತಾರೆ? 2 ಲಕ್ಷ ಅಲ್ವಾ? ಇವಳನ್ನು ಕರ್ಕೊಂಡೋಗಿ ಸೇರ್ಸು, ಇನ್ನೂ 2 ಕೊಡ್ತಾರೆ. 2 ಕ್ಯಾಟ್ ಸೇರಿಸಿ ಪಕ್ಕದ ಮನೆ ಶೋಭಾ ಆಂಟಿಗೆ ಯಾರ ಹತ್ರನೋ ಇಸ್ಕೊ ಬಂದಿದ್ದು ಅಂತ 5% ಬಡ್ಡಿಗೆ ಬಿಡು. ತಿಂಗಳಿಗೆ 20,000 ದುಡ್ಡು ಬರುತ್ತೆ. ಫ್ರೀಯಾಗಿ ಮನೆ ಕೆಲಸದವಳು ಸಿಗ್ತಾಳೆ. ಹೆಂಗೆ ಐಡಿಯಾ? ಅಲ್ವಾ? ಏನ್ ಹೆಸರು? ಮಮತಾ ಅಂತ. ಕರ್ಕೊಂಬ. ಬಾ ಮಮ್ಮಿ, ಬಲ್ಗಡೆ ಇಟ್ಟು ಬಾ. ಹಿಡಿಯೋದು ಹಿಡ್ತಿದ್ಯಾ? ಒಳ್ಳೆ ತಪ್ಪಕ್ಕಿನ ಹಿಡ್ತಿದ್ಯಾ?
ಎಲ್ಲರೂ ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಒಂದಾಗಿದ್ದಾರೆ. ನಾನೀ ಮನೆ ಉಳಿಸೋದ್ರಿಂದ ನನ್ನ ತವರು ಉಳಿಯುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕಮ್ಮ ಯಾವಾಗ್ಲೂ ಯಾಲುಂಡ ತವರು ಪಿಕ್ಚರ್ ನೋಡ್ಕೊಂಡು ಹಿಂಗ್ ಅಳ್ತಾ ಇರ್ತೀಯ? ಮಾಡಕ್ ಕೆಲ್ಸ ಇಲ್ವಾ ನಿಂಗೆ? ನೀನು ಒಂದ್ ಹೆಣ್ಣಾಗಿದ್ರೆ ನಿನ್ಗೂ ಗೊತ್ತಾಗ್ತಿತ್ತು ತವ್ರ ಮನೆ ಫೀಲಿಂಗ್ಸ್ ಅಂದ್ರೇನು, ಹೆಣ್ಮಕ್ಳ ಕಷ್ಟ ಏನು ಅಂತ. ಹೋಗಮ್ಮ, ನಾನು ಯಾಕೆ ಹೆಣ್ಣಾಗನ ಇವಾಗ? ಸರ್ ಝೊಮ್ಯಾಟೊ ಅಣ್ಣ, ನಾವು ಆರ್ಡರ್ ಮಾಡಿಲ್ಲ. ನಾನು ಆರ್ಡ್ರ್ ಮಾಡಿದ್ದೆ. ಇವಳೇನು ಮನೇಲಿರೋ ಟೊಮೆಟೊಲ್ ಅಡುಗೆ ಮಾಡು ಅಂದ್ರೆ ಝೊಮ್ಯಾಟೊಲ್ ಆರ್ಡರ್ ಮಾಡ್ತಾಳೆ ಅಲ್ವಾ? ಎರಡಾಗ ಕಣಮ್ಮ, ನಾಳೆಗೆ ಮಾಡ್ತಾಳೆ ಸುಮ್ಮನೆ. ಅದೇನ್ ಮಾಡ್ತಾಳ, ನಾನು ನೋಡ್ತೀನಿ ಬಿಡು. ಇಲ್ಲಕ್ಕೆ ಸಾಕು ಬಿಡು. ಸೂಪರ್ ಆಗಿದೆ. ಏನೋ ಮೊದ್ಲೆಲ್ಲ ನಾನು ಉಪ್ಪಿಟ್ಟು ಮಾಡ್ತಿದ್ದಾಗ ತಿಂತಾನೆ ಇರ್ಲಿಲ್ಲ, ಇವಾಗ ಹೆಂಡತಿ ಮಾಡ್ತೀಯಾಳೆ ಅಂತ ಹಂದಿ ತರ ತಿಂತಿದ್ಯಾ? ಸುಮ್ಮನೆ ಟೇಸ್ಟ್ ನೋಡ್ದೆ ಕಣಮ್ಮ, ಸುಮ್ಮನೆ ನೋಡ್ತೀಯಾ ಏನೇ ಹೇಳು, ಮದ್ವೆ ಆದ್ಮೇಲೆ ಫುಲ್ ಚೇಂಜ್ ಆಗೋಗಿದ್ಯಾ? ಹಂಗೇನಿಲ್ಲ ಕಣಮ್ಮ, ಸುಮ್ಮನೆ ತಿನ್ನು. ನಿಮ್ಮಮ್ಮ ವಾಟ್ಸಪ್ ಸ್ಟೇಟಸ್ ಒಳ್ಳೆ ಟ್ರೈನ್ ಬೋಗಿ ಆಗ್ತಿರ್ತಾರೆ. ಏನೋ ನೀವಿಬ್ರೆ ನಗ್ತಿದ್ದೀರಾ? ನನ್ಗೂ ಹೇಳಿ, ನಾನು ನಗ್ತೀನಿ. ಅಯ್ಯೋ ಏನಿಲ್ಲ ಕಣಮ್ಮ, ನೋಡಿ ನಿಮ್ಮಮ್ಮ ಒಳ್ಳೆ ರೈಲ್ ಬೋಗಿ ಬಿಟ್ಟಂಗ್ ದಿನಕ್ಕೆ 10 ವಾಟ್ಸಪ್ ಸ್ಟೇಟಸ್ ಬಿಡ್ತಾಳೆ ಅಂತ ಇತ್ತು, ಅದಕ್ಕೆ ನಗ್ತಾ. ಏನೋ ಮದ್ವೆ ಆಗಿ ಒಂದೇ ತಿಂಗಳಿಗೆ ಹೆಂಡತಿ ಜೊತೆ ಸೇರ್ಕೊಂಡು ನನ್ನೇ ಗೇಲಿ ಮಾಡೋಕ್ಕಾದ್ಯಾ? ಇಷ್ಟು ವರ್ಷ ಸಾಕಿ ಏನ್ ಪ್ರಯೋಜನ ಆಯ್ತು ಹೇಳು? ಅಮ್ಮ ಹಂಗಲ್ಲ ಕಣಮ್ಮ, ಅದು ಅಮ್ಮ. ರೀ ಕಲಾ, ನೋಡ್ರಿ ನನ್ ಮಗ ಅವನ್ ಹೆಂಡತಿ ಜೊತೆ ಸೇರ್ಕೊಂಡು ನನ್ನೇ ಗೇಲಿ ಮಾಡೋಂಗಾಗಿದ್ದಾನೆ. ನೋಡಿ ಈಗ ಗೊತ್ತಾಗಲ್ಲ ಕಣ್ರಿ ಅವನ್ಗೆ ತಾಯಿ ಬೆಲೆ ಏನು ಅಂತ. ನಾನ್ ಹೋಗ್ತೀನಲ್ಲ ಆವಾಗ ಗೊತ್ತಾಗತ್ತ ಅವನ್ಗೆ ತಾಯಿ ಬೆಲೆ ಏನು ಅಂತ. ಅದೇ ಆ ಹಾಲುಂಡತವರು ಪಿಕ್ಚರ್ನಲ್ಲಿ ಹೀರೋಯಿನ್ ಜ್ಯೋತಿನ ಅವ್ರ ಅತ್ತಿಗೆರೆಲ್ಲ ಮನೆಗ್ ಸೇರ್ಸಲ್ವಲ್ಲ, ಹಾಗೆ ಇವನು ಹೆಂಡತಿ ಜೊತೆ ಸೇರ್ಕೊಂಡು ನನ್ನೂ ಹೊರಗೆ ಹಾಕ್ತಾನೆ ಅನ್ಸ್ತಿದೆ. ಹಲೋ ರೀ, ಆ ನನ್ಗ ಆಗ್ತಿಲ್ಲ, ಅಳು ಬರ್ತಿದೆ. ಯಾಕೆ? ನಮ್ಮಮ್ಮ ಏನಾರು ಅಂದ್ರ? ಇಲ್ಲ, ಮತ್ತೆ ಇನ್ಯಾವ ಖುಷಿಗಳು ಬತ್ತೈತೆ? ಗೊತ್ತಾಗ್ತಿಲ್ಲ ನನ್ಗೆ, ತುಂಬಾ ಅಳು ಬರ್ತಿದೆ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಸರಿ, ಅದಕ್ಕೆ ನಾನು ಏನ್ ಮಾಡೋಣ ಇವಾಗ? ಸಂಜೆ ಬೇಗ ಬನ್ನಿ, ಶಾಪಿಂಗ್ ಹೋಗೋಣ. ಹೋಗ್ಯಲ್ಲಿ, ನಾನೇ ಸಿಲಿಂಡರ್ ಬುಕ್ ಮಾಡಕ್ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡೋಣ ಅಂತ ಇದ್ದೀನಿ. ಇವಳೊಬ್ಳು ಮಾರ್ಕೆಟಲ್ಲಿ ಬೇರೆ ವೆರೈಟಿನೇ ನೋಡ್ಲಿಲ್ಲ, ಸುಮ್ಮನೆ ಒಂದಕ್ಕೆ ಹೂ ಅಂದ್ಬಿಟ್ಟೆ. ಯಜಮಾನ್ರಿ ಯಾವರು? ಸರಿ ಬಿಡಿ, ಆಯ್ತು. ವಾಹ್ ಬೇಬಿ, ಬವಾ ಕೂತ್ಕೋ ಕೂತ್ಕೋ ಕೂತ್ಕೊಳ್ಳ. ಬೇಬಿ ಯಾವಾಗ ಬಂದ? ಜಸ್ಟ್ 5 ಮಿನಿಟ್ಸ್ ಆಯ್ತು ಬಾವಾ. ಏನ್ ಸಮಾಚಾರ? ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ. ಏನಿಲ್ಲ ಬಾವಾ, ನಿಮ್ಗೆ ಗೊತ್ತು ತಾನೇ, ನಾನು ಆಟೋ ಓಡಿಸ್ತಿದ್ದೆ. ನೀವ್ ಮದ್ವೆ ಆದ್ಮೇಲೆ ಆಟೋ ಆಕ್ಸಿಡೆಂಟ್ ಆಗ್ಬಿಟ್ಟು ಫುಲ್ಲು ಪಾಪರ್ ಆಗ್ಬಿಟ್ಟೆ. ಏನ್ ಮಾಡಿದ್ರು ಕೂಡ ಕೆಟ್ಟದೇ ಆಗ್ತಿದೆ. ಅದಕ್ಕೆ ನಮ್ಮ ಮಾರ್ಯವರ್ಧನ್ ಗುರುಜಿನ ಕೇಳ್ದೆ, ಅವ್ರು ಹೇಳಿದ್ರು, ಲೋ ಕಂದ, ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಒಂದ್ ಪೆಂಡಿಂಗ್ ಇದೆ ಅಂದ್ರು. ಅದಕ್ಕೆ ಬಂದೆ ಬಾವಾ. ಏನೋ ಅದು? ನೀವು ನಮ್ಮ ಅಕ್ಕ ಓಡೋಗ್ಬಿಟ್ಟು ಮದ್ವೆ ಆದ್ರಲ್ಲ, ಅವಾಗ ನಿಮ್ಗೆ ಕಾಲ್ ತೊಳ್ದ್ ಕನ್ಯಾದಾನ ಮಾಡಿಲ್ವಲ್ಲ, ಅದನ್ನ ಮಾಡು, KGF ರಾಕಿ ರೇಂಜ್ ಬೆಳಿತ್ಯಾ ಅಂದಿದ್ದಾರೆ ಬಾವಾ. ಅದಕ್ಕೆ ಬಂದಿದ್ದೀನಿ. ಅಷ್ಟೇನೋ? ದಡ್ಡ, ಬಾ ಮಾಡು ಬಾ ಮಾಡು. ಅಕ್ಕ ಎಕ್ವಿಪ್ಮೆಂಟ್ಸ್ ಸ್ವಲ್ಪ ಕಾಲ್ ಕೊಡಿ. ಚೂರು ದೊಡ್ಡ ತೊಳೆ. ಏನೋ ಬೇಬಿ, ಬರೀ ಕೈಲಿ ಬಂದಿದ್ಯಾ? ತಂದಿದ್ದೀನಿ ಬಾ. ಸ್ವಲ್ಪ ಗಲೀಜಾಗಿದ್ದೆ, ಬೇಜಾರಾಗ್ಬಿಡಿ. ಇರ್ಲಿ, ಹಾಕೋ. ಎಲ್ಲಿ ತಿಪ್ಕೊಂಬಂದ? ಇವಾಗ ಸಮಾಧಾನ ಏನೋ? ಅಪ್ಪ
ಅಪ್ಪ ಇವಾಗ ತೃಪ್ತಿ ಆಯ್ತು ಬಾವ. ಏ ಬೆಳಿತೀಯ ಬಿಡ, ನನ್ ಕಾಲ್ ಮುಟ್ಟಿದೆಯಲ್ಲ, ಬೆಳಿತೀಯ ಬಿಡ ದಡ್ಡ. ದುಡ್ಡು ಕೊಡ್ರಿ. ದುಡ್ಡ ಹೆಂಗ್ ಬಾವಾ? ಇಲ್ಲಾಂದ್ರೆ ನಾನು ಲತ್ತೆ ಅಲ್ಲ, ನಿಮಗ್ ರಿವರ್ಸ್ ಹೊಡೆದ್ ಬಿಡುತ್ತೆ. ಹ್ಮ್ 5,000 ಐತ್ ಕಣೆ ಅದ್ರಲ್ಲಿ. ಇರ್ಲಿ ಬಿಡ್ರಿ. ಒಳಕ ಹಬ್ಬಕ್ ಬಳೆ ತೋರ್ಸ್ಕೋ. ಥ್ಯಾಂಕ್ ಯು ಬಾವ. ಶಿಟ್. ನೆಕ್ಸ್ಟ್ ಟೈಮ್ ಫೋನ್ ಮಾಡು. ದೇವಸ್ಥಾನದ ಮುಂದೆ 100 ರೂಪಾಯಿ ಪ್ಯಾರಾಗನ್ ಚಪ್ಪಲಿ ದೇಪ್ಕ ಬಂದು ಹಾಕ್ಬಿಟ್ಟು 5,000 ಹೊಡ್ಕೊಬಿಟ್ರಲ್ಲ. ಮಗ್ನೆ ತಗೊಳ. ನನ್ ಫೋನಲ್ಲಿ ಒಂಚೂರು ಹಾಲುಂಡ ತವರು ಪಿಕ್ಚರ್ ಹಾಕೊಡೋ. ಯಾಕೋ ಅವಾಗ್ಲಿಂದ ಬರ್ತಾನೆ ಇಲ್ಲ. ಏ ಹೋಗಮ್ಮ, ಯಾವಾಗ್ಲೂ ಅದ್ ಯಾವ್ದೋ ಹಳ ಪಿಕ್ಚರ್ ಹಾಕೊಡು ಅಂತ ನಾನು ಯಾಕೆ ಹಿಂಗ್ ರೋಸ್ತೀಯ? ಕಲಾವ್ರೆ, ನಾನ್ ನಿಮ್ಗೆ ಅವತ್ತೇ ಹೇಳಲಿಲ್ವಾ, ಈ ನನ್ ಸೊಸೆ ಹಾಲಲ್ಲೇನೋ ಮಿಕ್ಸ್ ಮಾಡಿ ನನ್ ಮಗನ್ ಕುಡಿಸ್ತಾ ಇದ್ದಾಳೆ, ನನ್ ಮಗ ನನ್ ಮಾತೇ ಕೇಳ್ತಿಲ್ಲ ಅಂತ. ಇವತ್ತೇನಾಯ್ತು ಗೊತ್ತೇನ್ರಿ, ನಾನ್ ಎಷ್ಟು ಪ್ರೀತಿಯಿಂದ ನನ್ ಮಗನ ಹತ್ರ ಹೋಗಿ, ಮಗನೇ ಹಾಲುಂಡ ತವರು ಪಿಕ್ಚರ್ ಹಾಕೊಡೋ ಮೊಬೈಲಲ್ಲಿ ಹಿಂದೆ. ಅದಕ್ ನನ್ ಮಗ ಒಗ್ಗಮ್ಮ ದಿನ ನಿಂದ ಇದೇ ಆಗೋಯ್ತು ಅಂತ ನನ್ ಮೇಲೆ ರೇಗ್ಬಿಟ್ಟು ಹೊಟ್ಟೋದಾರಿ. ಅಲ್ಲ ರೀ ಕಲಾವ್ರೆ, ಈ ಮನೆಗ್ ಮದ್ವೆ ಆಗಿ ಬಂದಿಸ್ತಿಂದಾನು ಒಂದು ಸಲನಾದ್ರೂ ಆ ಗ್ಯಾಸ್ ಮೇಲೆ ಹಾಲಾಗ್ಲಿ ಸಾಂಬಾರಾಗ್ಲಿ ಉಗ್ಸಿಲ್ಲ ರೀ. ಚಿನ್ನ ತರ ನೋಡ್ಕೊಂಡಿದೀನಿ ನಾನು. ಇವಳು ಬಂದು ಒಂದೇ ತಿಂಗಳಿಗೆ ದಿನಾ ಸ್ಟವ್ ಮೇಲೆ ಹಾಲು ಸಾಂಬಾರು ಉಗ್ಸಿ ಆ ವಾಷರ್ನೇ ಹಾಳು ಮಾಡಾಕ್ಬಿಟ್ಟಿದ್ದಾಳೆ. ಗ್ಯಾಸೇ ಬರ್ತಿಲ್ಲ ಅಂತೀನಿ. ಈ ನನ್ ಮಗ ಆತರ ಬಿದ್ಬಿಟ್ಟಾರಿ. ಇಲ್ದೆ ಹೋದ್ರೆ ಒಳ್ಳೆ ಓದಿರೋ ಹುಡ್ಗಿನ್ ಕರ್ಕೊಂಬಂದು ಮದ್ವೆ ಮಾಡ್ತಿದ್ದೆ. ಏನು ಆ ತುಕ್ಕಿಡ್ತಿರೋ ಸ್ಟವ್ನ ನಾನ್ ಹಾಳು ಮಾಡಿದ್ನ? ನನ್ ಮಾತ್ ಕೇಳಂಗ್ ಏನಾದ್ರು ಮಾಡ್ಸಂಗಿದ್ರೆ ನಿಮ್ಗೂ ಸೇರ್ಸ್ ಮಾಡಿಸ್ತಿದ್ದೆ. ಆಮೇಲೆ ಏನು ಓದಿರೋ ಹುಡ್ಗಿನ? ಹಲೋ, ನಾನ್ ಎಜುಕೇಟೆಡ್, ನಿಮ್ ಮಗನೇ ಎಜುಕೇಶನ್ ಲೆಸ್ಸು. ಕಲಾವ್ರೆ, ಕೇಳಿಸ್ಕೊಂಡ್ರ ನನ್ ಸೊಸೆ ಮಾತು? ಈ ಥಂಡಿಲೂ ನನ್ ಮಗ ಬೇಡ ಅಂದ್ರು ಅವನ್ ತಲೆ ಎಣ್ಣೆ ಸವರಿ ನನ್ ಮಗ ನನ್ ಮಾತೆ ಕೇಳ್ದವ್ರಂಗ್ ಮಾಡ್ಬಿಟ್ಲು. ಈ ಬಟನ್ ತೆಗೀರಿ, ಸರ ಎದ್ ಕಾಣ್ಬೇಕು. ಆಯ್ತು ಬಿಡು. ಅಯ್ಯ, ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ. ಮಾಡ್ತೀನಿ ತಡಿ. ರೋಡ್ ಸೈಡ್ ಅಲ್ಲಿ ಲೋಕಲ್ ಅಕ್ಕಿಲ್ ಮಾಡಿರೋ ಎಗ್ ರೈಸ್ ತಿನ್ಕೊಂಡ್ ಬೆಳ್ತಿರೋ ನೀನು. ನಡಿ ಹೊರಡೋಣ. ಎಲ್ಗಮ್ಮ? ಎಲ್ಲಿಗ? ಮೊನ್ನೆ ತಾನೇ ಹೇಳಿದ್ನಲ್ಲೋ ನನ್ ಫ್ರೆಂಡ್ ಮಗಳ ಎಂಗೇಜ್ಮೆಂಟ್ ಮೈಸೂರಲ್ಲಿ ಅಂತ. ನಡಿ ಹೊರಡೋಣ. ನೀನ್ ಯಾವಾಗ ಹೇಳಿದ್ದಮ್ಮ? ನಾನು ಅವಳು ಇವತ್ತು ಅವಳ ಫ್ರೆಂಡ್ ಮದ್ವೆಗೆ ಹೋಯ್ತಾ ಇದೀವಿ. ನಾನ್ ಯಾವಾಗ ಹೇಳಿದ್ನ? ಮೊನ್ನೆ ರಾತ್ರಿ ನೀನ್ ಕುಡ್ಕೊಂಬಂದಾಗ ಹೇಳಿಲ್ವೇನಪ್ಪ ನಾನು? ನಾ ಹೇಳಿದ ಮಾತ್ನೆಲ್ಲ ಎಲ್ ಕೇಳಿಸ್ಕೊತ್ಯಾ? ಹೆಂಡತಿ ಹೇಳ್ಬಿಟ್ರೆ ಸಾಕು, ಚೆನ್ನಾಗ್ ನೆನ್ಪಿಟ್ಕೊಂಡಿರ್ತ್ಯ. ಸುಮ್ನಿರಮ್ಮ, ನೀನ್ ಯಾವಾಗ ಹೇಳಿದ್ದೆ? ಸುಮ್ನೆ ಸುಳ್ಳು ಹೇಳ್ಬೇಡ. ಯಾವ ಫಂಕ್ಷನ್ ಇಲ್ಲ, ಏನೂ ಇಲ್ಲ. ಸುಳ್ಳು ಹೇಳ್ತೀನಾ? ತಗೊಳಪ್ಪ, ನನ್ ಫ್ರೆಂಡಿಗೆ ಫೋನ್ ಮಾಡ್ಕೊಡ್ತೀನಿ, ನೀನೇ ಮಾತಾಡ್ ನೋಡು. ಅವಳು ಉಂಗ್ರ ಕೂಡ ನಾನೇ ಇಟ್ಕೊಂಡ್ ಕೂತಿದ್ದೀನಿ. ನೋ ಹೋಗ್ಲಿಲ್ಲ ಅಂದ್ರೆ ಎಂಗೇಜ್ಮೆಂಟೇ ಆಗಲ್ಲ. ರೀ, 2 ತಿಂಗಳು ಮುಂಚೆನೆ ಹೇಳಿದ್ದೆ ನನ್ ಫ್ರೆಂಡ್ ಮದ್ವೆ ಇದೆ ಅಂತ. ಸುಮ್ನೆ ನನ್ ಜೊತೆ ನಡೀರಿ. ಮಗನೇ, 2 ದಿನ ಮುಂಚೆನೆ ಹೇಳಿದೀನಿ ಮಗನೇ, ಕರ್ಕೊಂಡ್ ನಡಿ. ರೀ ಸರಿ ಆಯ್ತು, ನಡಿಯಮ್ಮ, ಕ್ಯಾಬ್ ಬುಕ್ ಮಾಡ್ತೀನಿ, ಹೋಗುವಂತೆ. ಕ್ಯಾಬ? ಯಾಕ್ ಬಂದ್ಬಿಡು, ನನ್ ಫ್ರೆಂಡ್ಸ್ ಎಲ್ಲ ಮಗನ್ ಮದ್ವೆ ಆಗ್ತಿದ್ದಂಗೆ ತಾಯಿನ ಬೀದಿಗೆ ಹಾಕ್ಬಿಟ್ಟ ಅಂತ ಆಡ್ಕೊಳಕ್ಕೆ. ಅದೆಲ್ಲ ಏನೋ ಬೇಡ, ಮುಚ್ಕೊಂಡ್ ಕರ್ಕೊಂಡೋಗು. ರೀ, ಸುಮ್ನೆ ನನ್ ಜೊತೆ ಬನ್ನಿ. ಮಗನೇ, ನಾನ ಅವಳ? ಮಗನೇ 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 ಉರಿಕಿದ್ದು ಮಗನೇ 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 ಹಾಲುಂಡ ತವರು ಪಿಕ್ಚರ್ ಬತ್ತೈತೆ. ನಾನ್ ಯಾವ ಫಂಕ್ಷನ್ಗೂ ಬರೋದಿಲ್ಲ. ಬೇಗ ಅಡ್ವರ್ಟೈಸ್ ಬಂದ್ಬಿಟ್ಟು. Drop